ಸೊ 5 ಡಿಜಿಟ್ ನಂಬರ್ಸಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಅಮನ್ ವಿತ್ ಹಿಸ್ ಫಾದರ್ ಕಮ್ಸ್ ಬ್ಯಾಕ್ ಹೋಮ್ ಆಫ್ಟರ್ ಸ್ಕೂಲ್. ಅಮನ್ ಮತ್ತು ಅವರ ಅಪ್ಪ ಇಬ್ಬರೂ ಸ್ಕೂಲಿಂದ ಮನೆಗೆ ಬರ್ತಾ ಇದ್ದಾರೆ. ಅಮನ್ ಇಸ್ ಟ್ರೈಯಿಂಗ್ ಟು ಅನ್ಲಾಕ್ ದ ಡೋರ್ ಆಫ್ ಹಿಸ್ ಹೋಮ್ ಬೈ ಎಂಟರಿಂಗ್ ದ ಪಾಸ್ವರ್ಡ್. ಸೊ ಮನೆ ಒಳಗೆ ಎಂಟರ್ ಆಗಬೇಕು ಅಂತಂದರೆ ಅಮನ್ 5 ಡಿಜಿಟ್ ಪಾಸ್ವರ್ಡ್ ಎಂಟರ್ ಮಾಡ್ತಾ ಇದ್ದಾನೆ. ಸೊ 5 ಡಿಜಿಟ್ ಇನ್ನೂ ಹೇಳಿಲ್ಲ, ಪಾಸ್ವರ್ಡ್ ಎಂಟರ್ ಮಾಡ್ತಾ ಇದ್ದಾರೆ ಮನೆ ಒಳಗೆ ಹೋಗೋದಕ್ಕೆ. ಆವಾಗ ಅಮ್ಮನ ಏನು ಹೇಳ್ತಾನೆ, ವಾಟ್ ಇಸ್ ದ ಪಾಸ್ವರ್ಡ್ ಆಫ್ ದಿಸ್ ಡೋರ್ ಲಾಕ್ ಪಾಪ, ಐ ಫರ್ಗಾಟ್ ದಿ ಪಾಸ್ವರ್ಡ್ ಅಂತ ಹೇಳ್ತಾನೆ. ಪಾಸ್ವರ್ಡ್ ಏನು ಹೇಳಿ, ನಂಗೆ ಮರ್ತೋಗಿದೆ ಅಂತ ಅವ್ರ ಅಪ್ಪನ ಹತ್ರ ಕೇಳ್ತಾನೆ. ಅದಕ್ಕೆ ಅವರಪ್ಪ ಏನಂತಾರೆ, ಇಟ್ ಇಸ್ ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಅಂತ ಹೇಳ್ತಾರೆ. ಸೊ 5 ಡಿಜಿಟ್ ಅಂದರೆ 1 2 3 4 5 ಅಲ್ವಾ. ಸೊ ನಾನು ಹೇಳಿದ್ದೆ ಈ ಕಡೆಯಿಂದ ಹೋಗಬೇಕು, ಇಲ್ಲಿ ಕಾಮ ಹಾಕ್ಕೋಬೇಕು. 3 ನಂಬರ್ಸ್ ಆದಮೇಲೆ ಕಾಮ, ಅದಾದಮೇಲೆಲ್ಲ 2 ನಂಬರ್ಸ್ ಆದಮೇಲೆ ಕಾಮ ಅಲ್ವಾ. ಸೊ ಇದು ಒನ್ಸ್ ಅಲ್ವಾ, ಇದು ಟೆನ್ಸ್, ಇದು 100, ಇದು 2000 ಅಂತ ಹೇಳಿದ್ದೆ. ಅಂದರೆ 10,000 ಇದು, ಇದು ಬರೀ 1000 ಇದು. ಕರೆಕ್ಟ್ ಅಲ್ವಾ. ಸೊ ನಿನಗೆ ಹೆಂಗೆ ಅರ್ಥ ಆಗುತ್ತೋ ಹಾಗೆ ಜ್ಞಾಪಕ ಇಟ್ಕೋ. 10,000 ಇದು 1000 ಸರಿನಾ. ಸೊ ಇವಾಗ ಇದು ಮ್ಯಾಕ್ಸಿಮಮ್ ನಂಬರ್ ಅಂದರೆ 9 ಅಲ್ವಾ. ಇವಾಗ ಇದು ಮ್ಯಾಕ್ಸಿಮಮ್ ನಂಬರ್ ಅಂದರೆ 9 ಕರೆಕ್ಟಾ. ಇದೂ ಸೇಮೆ. 999 ಅಂದರೆ 3 ಡಿಜಿಟ್ ನಂಬರ್ ಆಯಿತು. ಇವಾಗ ಅವ್ರು ಕೇಳ್ತಿರೋದಿಲ್ಲಿ 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 1000ಅಲ್ಲೂ 9 ಹಾಕ್ಕೊಳ್ಳೋಣ. ಅಂದರೆ ಇದೊಂದು 10 ಅಂತಂದರೆ ಪಕ್ಕದಲ್ಲಿ 1 0 ಆಗಿಬಿಡುತ್ತೆ. ಅದು ಸಿಂಗಲ್ ಡಿಜಿಟ್ ಅಲ್ಲ, ಡಬಲ್ ಡಿಜಿಟ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಸಿಂಗಲ್ ಡಿಜಿಟಲ್ಲಿ 1ಇಂದ ಅಥವಾ 0ಇಂದ 9ವರೆಗೂ ಬರುತ್ತೆ ಅಲ್ವಾ. ಇವಾಗ 0 ಅಂದರೆ ಲೋಯೆಸ್ಟ್ ಅಲ್ವಾ. ಸೊ ಇವ್ರೇನು ಹೇಳ್ತಿರೋದು, ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್. ಓಕೆ, ನಾನು ಹೈಯೆಸ್ಟ್ ಬರೀತಾ ಇದ್ದೀನಲ್ವಾ. ಸೊ ಇವಾಗ ನಂಬರ್ ಇರೋದು 0 to 9. 9 ಬಂದರೂ ಹೈಯೆಸ್ಟ್ ಅಲ್ವಾ. ಹೌದು, ಇದೆಲ್ಲ ಸಿಂಗಲ್ ಡಿಜಿಟ್. ಇವಾಗ ಅದೇ 10 ಹಾಕ್ಬಿಟ್ರೆ ಸಿಂಗಲ್ ಡಿಜಿಟ್ ಆಯಿತು. ಸೊ ಸಿಂಗಲ್ ಡಿಜಿಟ್ ಅಂದರೆ 0ಇಂದ 9 ಒಳಗೇ ಬರೀಬೇಕು. ಇಲ್ಲಿ ಕೇಳ್ತಿರೋದು 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. ಸೊ ಇವಾಗ 10 ಬಂದು 2 ಡಿಜಿಟ್ ಆಗಿ ಹೋಗ್ಬಿಡುತ್ತೆ. ಇದು 2 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಯಿತು. ನಾನು ಅದೇ 2 ಡಿಜಿಟಲ್ಲಿ ಹೈಯೆಸ್ಟ್ ನಂಬರ್ ಅಂದರೆ 99 ಬರಿಬೋದಲ್ವಾ. ಕರೆಕ್ಟ್ ಅಲ್ವಾ. ಇದು 2 ಡಿಜಿಟೇ, ಇದು 2 ಡಿಜಿಟೇ, ಇದು ಸ್ಮಾಲೆಸ್ಟ್, ಇದು ಹೈಯೆಸ್ಟ್. ಕರೆಕ್ಟಾ. ಇವಾಗ ಅದೇ ಥರ 0ಇಂದ 9ವರೆಗೂ ತೊಗೊತೀನಿ ನಂಬರ್ಸು. 1 ಡಿಜಿಟ್ ಅಂದ್ರಲ್ಲಿ 1 ಡಿಜಿಟ್ ಸ್ಟಾರ್ಟ್ ಆಗೋದು 0ಇಂದ, 1 ಡಿಜಿಟ್ ಎಂಡ್ ಆಗೋದು 9. 9 ಆದಮೇಲೆ ಬರೋದು 10 ಬಂದು ಡಬಲ್ ಡಿಜಿಟ್ ಆಗಿ ಹೋಗುತ್ತೆ, 2 ಡಿಜಿಟ್ಸ್. ಸಿಂಗಲ್ ಡಿಜಿಟ್ ನಂಬರ್ ಎಲ್ಲಿಂದ ಎಲ್ಲಿವರೆಗೂ ಅಂತಂದರೆ 0ಇಂದ 9ವರೆಗೂ. 9 ಹೈಯೆಸ್ಟ್, 0 ಸ್ಮಾಲೆಸ್ಟ್. ಅದರಲ್ಲಿ ಅರ್ಥ ಆಯ್ತಾ. ಸಿಂಗಲ್ ಡಿಜಿಟ್ ಬಂದು ಬರೀ 0ಇಂದ 9ವರೆಗೂ ಅಷ್ಟೇ ಬರೋದು. ಸೊ ಇದರಲ್ಲಿ ಇವಾಗ ಅವರು ಸ್ಮಾಲೆಸ್ಟ್ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ಮಾಲೆಸ್ಟ್ ಯಾವುದು ಸಿಂಗಲ್ ಡಿಜಿಟಲ್ಲಿ? 1 ಅಲ್ಲ, 0 ಅಲ್ವಾ. ಸೊ ಇಲ್ಲಿ 0 ಹಾಕ್ಕೊತೀನಿ ನಾನು. ಬರೀ ಅಟ್ ಎ ಟೈಮ್ ಇದು ಒಂದೇ ತೊಗೊತೀನಿ, ಆ ಥರ ಒನ್ಸ್ ಪ್ಲೇಸಿಗೆ ಸ್ಮಾಲೆಸ್ಟ್ ನಂಬರ್ 0 to 9 ಯಾವುದು? ಇದನ್ನು ತೊಗೊಂಡಾಯ್ತು. ಇವಾಗ 10th ಪ್ಲೇಸಲ್ಲಿ 0 to 9 ಯಾವ್ದು ಸ್ಮಾಲೆಸ್ಟು?
ಹೌದು, ಅದಕ್ಕೆ ಇಲ್ಲೂ 0 ತೊಗೊತೀನಿ. ಮತ್ತು 100ಸಲ್ಲಿ 0 to 9 ಯಾವುದು ಸ್ಮಾಲೆಸ್ಟು? ಕರೆಕ್ಟ್. ಅದೇ ಥರ 1000ಅಲ್ಲಿ ಮತ್ತೆ ತೊಗೊತೀನಿ. ಇಲ್ಲಿ 10,000ಅಲ್ಲಿ ಇವಾಗ ಹೋಲ್ ನಂಬರ್ ಕನ್ಸಿಡರ್ ಮಾಡಬೇಕು, ಸರಿನಾ? ಇವಾಗ ಅವ್ರು ಕೇಳಿದ್ದು 5 ಡಿಜಿಟ್ ಅಲ್ವಾ, ನೀನು 4 ಡಿಜಿಟ್ ಹೇಳ್ಬಿಟ್ಟಿದ್ಯಾ. ಲಾಸ್ಟ್ ನಂಬರ್ 0 ಬರೆದ್ರೆ ಇದಕ್ಕೆ ವ್ಯಾಲ್ಯೂನೇ ಇಲ್ಲದೆ ಇರೋಂಗೆ ಆಗೋಗುತ್ತೆ, ಕರೆಕ್ಟಾ? ಅದಕ್ಕೆ ನಾವು ಇದು ಒಂದೇ ಒಂದು ತೊಗೊಬಾರ್ದು. ಇಷ್ಟೊತ್ತು ನಾವು ಇದನ್ನು ಸಪ್ರೇಟಾಗಿ ತೊಗೊಂಡ್ವಿ, ಕರೆಕ್ಟಾ? ನಮಗಿಲ್ಲಿ ಸ್ಮಾಲೆಸ್ಟ್ ನಂಬರ್ ಕೇಳಿದ್ದಾರೆ, ಅದಕ್ಕೆ ಈ ಎಲ್ಲ ಜಾಗದಲ್ಲೂ ನಾವು ಸ್ಮಾಲೆಸ್ಟೇ ನೋಡಿದ್ದು, ಕರೆಕ್ಟಾ? ಆದರೆ ಈ ಲಾಸ್ಟ್ ಒಂದು ಪ್ಲೇಸಲ್ಲಿ ನಾವು ಸ್ಮಾಲೆಸ್ಟ್ ತೊಗೋಬಾರ್ದು, ಆನ್ ದಿ ಹೋಲ್ ತೊಗೋಬೇಕು. ಇವಾಗ ಇದು 0 ಹಾಕಿದ್ರೆ ಟೋಟಲ್ ವ್ಯಾಲ್ಯೂ 0 ಆಗಿಬಿಡುತ್ತಲ್ವಾ. ಸೊ 0 ಬಿಟ್ಟು 9 ಹಾಕಿದ್ರೆ 90,000 ಆಗಿಬಿಡುತ್ತೆ. ಅದು ಸ್ಮಾಲೆಸ್ಟ್ ನಂಬರ್ ಅದು. ಸೊ ನಮಗೆ ಸ್ಮಾಲೆಸ್ಟ್ ನಂಬರ್ ಬೇಕು. ಸೊ ನಾವು 1 ಟ್ರೈ ಮಾಡೋಣ. 0 to 9ಅಲ್ಲಿ 0 ಬೇಡ ನಮಗೆ. ನೆಕ್ಸ್ಟ್ ನಂಬರ್ ನೋಡ್ತೀನಿ ನಾನು. 1 ಹಾಕಿದ್ರೆ 10,000 ಆಗುತ್ತಾ? ಸೊ 10,000 ಸ್ಮಾಲೆಸ್ಟ್ ನಂಬರಾ? ನಮಗೆ ಗೊತ್ತಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಇದು ಸ್ಮಾಲೆಸ್ಟಾ ಇಲ್ವಾ ಅಂತ ಗೊತ್ತಿಲ್ಲ, ಸರಿನಾ? ಇವಾಗ ಇಲ್ಲಿ 10,000 ಬಂದಿದೆ, ಕರೆಕ್ಟಾ? 3 0 ಆದಮೇಲೆ ಕಾಮ ಹಾಕಿದ್ದೀನಿ, ಆಮೇಲೆ 2 ನಂಬರ್ಸ್. ಇದರದ್ದು -1 ಮಾಡಿದಾಗ ನಮಗೆ ಆನ್ಸರ್ ಏನು ಬರುತ್ತೆ? ಇದರಲ್ಲಿ 5 ಡಿಜಿಟ್ ಇದೆ, ನಮಗೆ ಆನ್ಸರು 5 ಡಿಜಿಟ್ ಬರುತ್ತಾ? ಆನ್ಸರ್ 5 ಡಿಜಿಟ್ ಬಂದರೆ ಇದು ತಪ್ಪು. ನಾವು ಮತ್ತೆ 2 ತೊಗೋಬೇಕು. ಅಂದರೆ 0 to 9ವರೆಗೂ ನಾನು ಒಂದೊಂದಾಗಿ ಟ್ರೈ ಮಾಡ್ತಾ ಬರ್ತೀನಿ. ಅದು ಯಾವುದ್ರಲ್ಲಿ ಬರುತ್ತೋ ಅದನ್ನು ತೊಗೊತೀನಿ, ಅರ್ಥ ಆಯ್ತಾ? ಇಲ್ಲಿ 0 ಹಾಕ್ಬಿಟ್ರೆ ಫುಲ್ ಆನ್ಸರ್ 0 ಹಾಕ್ಬಿಡುತ್ತೆ ನನಗೆ. ಸೊ ನಂಗೆ ಅದು ಬೇಡ. ನೆಕ್ಸ್ಟ್ ನಂಬರ್ 1 ಹಾಕಿದ್ದೀನಿ ಇವಾಗ, ಸರಿನಾ? 1 ಹಾಕಿದಾಗ ಅದನ್ನು ನಾನು ಚೆಕ್ ಮಾಡಬೇಕಿದು. ಇವಾಗ ಇದು 5 ಡಿಜಿಟ್ ಸ್ಮಾಲೆಸ್ಟ್ ನಂಬರಾ ಅಥವಾ ಲಾರ್ಜೆಸ್ಟ್ ನಂಬರಾ ಏನು ಅಂತ ನಂಗೆ ಗೊತ್ತಿಲ್ಲ. ಚೆಕ್ ಮಾಡೋದಕ್ಕೆ -1 ಮಾಡ್ತೀನಿ. ಈ 10,000 -1 ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? ಹೌದು, 10,000 -1 ಮಾಡಿದಾಗ ಇಲ್ಲಿ 0 -1 ಆಗಲ್ಲ, ಬಾರೋ ಮಾಡ್ಕೊತೀನಿ. ಇಲ್ಲಿ 10 ಆಗುತ್ತೆ. 10ಅಲ್ಲಿ 1 ಹೋದರೆ ಸೊ ಇಲ್ಲಿ ಆಲ್ರೆಡಿ 0ಇಂದ ಇವಾಗ -1 ಆಗಬೇಕಲ್ವ ಇಲ್ಲಿ. ಸೊ ಇದು ಆಗೋಕ್ಕಾಗಲ್ಲ, ಇಲ್ಲಿ ತೊಗೊತೀನಿ. ಆವಾಗ ಇದು ಎಷ್ಟಾಗುತ್ತೆ? 10 ಆಗುತ್ತೆ. 10 -1 9 ಆಗುತ್ತಾ? ಸೊ 9 ಹಾಗೆ ಬರ್ಕೊತೀನಿ, ಇಲ್ಲೇನೂ ಇಲ್ಲ ತಾನೆ. ಸೊ ಅವಾಗ ಇಲ್ಲೇನಾಗುತ್ತೆ? ಇಲ್ಲೂ -1 ಆಗೋಕ್ಕಾಗಲ್ಲ. ಬಾರೋ ಮಾಡಿದ್ದೀವಿ ಅಂದರೆ -1 ಮಾಡಬೇಕಲ್ವಾ ಹಿಂದಿನ ಪ್ಲೇಸಲ್ಲಿ. ಸೊ ಇಲ್ಲೂ -1 ಆಗಲ್ಲ. ಸೊ ಈ ಮತ್ತೆ ಬಾರೋ ಮಾಡ್ಕೊತೀನಿ. ಸೊ ಇದು 10 ಆಗುತ್ತೆ. ಅದರಲ್ಲಿ -1 ಅಂದರೆ 9. ಆ 9ನ ಹಾಗೆ ಬರ್ಕೊತೀನಿ. ಸೊ ಇಲ್ಲೂ ಅದೇ ಕೇಸ್, ಇಲ್ಲಿ ಆಗೋದಿಲ್ಲ, ಪಕ್ಕದಲ್ಲಿ ಬಾರೋ ಮಾಡ್ಕೊತೀನಿ. ಸೊ ಅವಾಗ ಇದು 10 -1 9 ಆಗುತ್ತೆ. ಆ 9ನ ಹಾಗೆ ಬರ್ಕೊತೀನಿ. ಈ 9ನು ಹಾಗೆ ಬರ್ತಿದ್ದೀನಿ, ಇದು ಹಾಗೆ ಬರ್ತಿದ್ದೀನಿ, ಇದು ಹಾಗೆ ಬರ್ತಿದ್ದೀನಿ. ಇದನ್ನು ಮಾತ್ರ 10 -1 ಮಾಡಿದ್ದೀನಿ. ಸೊ ಇವಾಗ ಇದು 1 ಇದೆಯಾ? ಇಲ್ವಲ್ಲ, ಇಲ್ಲಿಂದ ಬಾರೋ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಆನ್ಸರ್ ನನಗೆ ಇವಾಗ ಇಷ್ಟು ಬಂತು. ಬೇಕಾದರೆ ಇವಾಗ ಚೆಕ್ ಮಾಡಿ ನೋಡು, +1 ಮಾಡಿ ನೋಡು. 9 + 1 10ನಾ? 9 + 1 ಮತ್ತೆ 10ನಾ? ಮತ್ತೆ 9 + 1 10ನಾ? ಮತ್ತೆ 9 + 1 10ನಾ? 3 0, 10. 10,000 ಬಂದಿದೆಯಾ ಆನ್ಸರು? ಸೊ ಇದು ಆನ್ಸರ್ ಕರೆಕ್ಟಾ? ಸೊ ಆನ್ಸರ್ ಎಷ್ಟು ಬಂದಿದೆ? 9999. ಇದು 5 ಡಿಜಿಟಾ 4 ಡಿಜಿಟಾ? 4 ಡಿಜಿಟ್ ಅಲ್ವಾ? ಸೊ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್
10,000 ಕರೆಕ್ಟು. ನಾವು 1 ಹಾಕಿದಾಗ ಇದು ಆನ್ಸರ್ ನಮಗೆ ಬಂದಿರೋದು ಕರೆಕ್ಟ್. ಸೊ ಪಾಸ್ವರ್ಡ್ ಏನಾಗಿರುತ್ತೆ 10,000. ಯಾಕೆ ಅಂತಂದರೆ 1 ಮೈನಸ್ ಮಾಡಿಬಿಟ್ರೆ 4 ಡಿಜಿಟ್ ಆಗಿಬಿಡುತ್ತೆ ಅಲ್ವಾ. ಅದೇ ಇದು 1 ಪ್ಲಸ್ ಆದರೆ ಎಷ್ಟಾಗುತ್ತೆ 10,001 ಆಗುತ್ತೆ. ಅದು ಸ್ಮಾಲೆಸ್ಟ್ ಅಲ್ಲ, ಇದಕ್ಕಿಂತ ಕಮ್ಮಿ 10,000 ಕಮ್ಮಿ ಅಲ್ವಾ. 1 ಮೈನಸ್ ಮಾಡಿದ್ರೆ 4 ಡಿಜಿಟ್ ಆಗುತ್ತೆ, 1 ಪ್ಲಸ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆನ್ಸರ್ 10,000 ಕರೆಕ್ಟು. ಅರ್ಥ ಆಯ್ತಾ? 10,000 ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಅಂತ. ಸೊ ಮತ್ತು ನೆಕ್ಸ್ಟ್ ಅಮನ್ ಏನು ಹೇಳ್ತಾ ಇದ್ದಾನೆ, ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಲರ್ನ್ಟ್ ಅಬೌಟ್ 4 ಡಿಜಿಟ್ ನಂಬರ್ಸ್. ಐ ನೋ ದಟ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಇಸ್ 1000. ಇವಾಗ ನಾವು ಇಷ್ಟೊತ್ತು ನೋಡಿದ್ದು 10,000 ಅಲ್ವಾ. ಇದು ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್, ಸರಿನಾ. ಇವಾಗ ಅದೇ 1 0 ಕಮ್ಮಿ ಮಾಡ್ತೀನಿ, 3 0 ಆದಮೇಲೆ ಕಮ 1000. ಇದು ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್. ಅರ್ಥ ಆಯ್ತಾ? ಇವಾಗ ಅದೇ 1 0 ಕಮ್ಮಿ ಮಾಡಿದ್ರೆ 100 ಬರುತ್ತಾ. ಇದು ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. ಅದೇ 1 0 ಕಮ್ಮಿ ಮಾಡಿದ್ರೆ 10 ಆಗುತ್ತಾ. ಇದು ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್. ಇದಿಷ್ಟು ಜ್ಞಾಪಕ ಇಟ್ಕೋಬೇಕು ನೀನು. ಅರ್ಥ ಆಯ್ತಾ? ಸೊ ನಾನು ಇದು ಹೆಂಗೆ ಬಂತು ಅಂತ ನಿಂಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೇಮ್ ಅದೇ ಥರನೇ ಎಲ್ಲನೂ ಒಂದು ಮೈನಸ್ ಮಾಡಿ ನೋಡಬೇಕು. ಮೈನಸ್ ಮಾಡಿದಾಗ ಇದು 3 ಡಿಜಿಟ್ ನಂಬರ್ ಬಂದುಬಿಡುತ್ತೆ. ಪ್ಲಸ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಬರುತ್ತೆ. ಸೊ ಆನ್ಸರ್ ಕೊನೆಗೆ ಇಷ್ಟಿಷ್ಟೇ ತೊಗೋಬೇಕು, ಸರಿನಾ. ಇನ್ಮೇಲೆ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಕೇಳಿದ್ರೆ ಡೈರೆಕ್ಟಾಗಿ ಇದು ಬರೀಬೇಕು. ಇದು 5 ಡಿಜಿಟ್, 4 ಡಿಜಿಟ್, 3, 2, 1 ಕೇಳಿದ್ರೆ 0. ಅರ್ಥ ಆಯ್ತಾ? ಇವಾಗ ಅದೇ ಹೈಯೆಸ್ಟ್ 1 ಡಿಜಿಟ್ ನಂಬರ್ ಕೇಳಿದ್ರೆ ಏನು ಬರೀತೀಯ? ವೆರಿ ಗುಡ್. ಅರ್ಥ ಆಯ್ತಾ? ಇವಾಗ ಇದೆಲ್ಲನೂ ಸ್ಮಾಲೆಸ್ಟ್ ಕೇಳಿದ್ದಾರೆ, ಅದಕ್ಕೆ ಎಲ್ಲ 0ದಲ್ಲಿ ಬಂದಿದೆ. ನೀನು ಅದೇ ಹೈಯೆಸ್ಟ್ ಕೇಳಿದ್ರೆ ಅದೆಲ್ಲ 99ನಲ್ಲಿ ಬರೀಬೇಕು. ಸೊ 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ 5 ಸತಿ 9 ಬರೀಬೇಕು. ಇದೇ ಹೈಯೆಸ್ಟ್ ನಂಬರ್ 5 ಡಿಜಿಟ್ ನಂಬರ್. ಇದು ಹೈಯೆಸ್ಟ್, ಇದು ಸ್ಮಾಲೆಸ್ಟ್. ಅದೇ 4 ಡಿಜಿಟ್ಗೆ 4 9 ಬರೀಬೇಕು, 3 ಡಿಜಿಟ್ಗೆ 3 9, 2 ಡಿಜಿಟ್ಗೆ 99, 1 ಡಿಜಿಟಿಗೆ ನಾನು ಇಲ್ಲಿ ಬರ್ದಿದ್ದೀನಲ್ವ 9 ಅಂತ. ಅದೇ ಇದೊಂದು ಟೇಬಲ್ ಜ್ಞಾಪಕ ಇಟ್ಕೊ. ಇದು ಎಲ್ಲನ ಅಲ್ಲೇ ಬರ್ಕೊತೀಯ ಎಲ್ಲ ನೋಡು. ಓಕೆ. ಸಪ್ರೇಟ್ ಒಂದೊಂದು ಲೈನಾಗಿ ಬರ್ಕೊಂಡ್ರು ಸರಿ. ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ 10,000. ಇದು ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ 1000, 100, 10, 0. ಆಮೇಲೆ ಮತ್ತೆ 9. ಇದು ಒಂದೊಂದು ಲೈನಲ್ಲಿ ಬರ್ಕೊತ ಬಾ.
ಇದನ್ನು ಬರ್ಕೊ, ನಾನು ಮತ್ತೆ ಬರೀತೀನಿ. ಇದನ್ನೆಷ್ಟು ಬರ್ಕೊಂಬಿಡು. ಫುಲ್ ಆಯಿತಾ? ಸೊ ಇವಾಗ 4 ಡಿಜಿಟ್ ಬರಿಬೇಕಲ್ವಾ? ಆಯಿತಾ? ಹೈಯೆಸ್ಟ್ ಅಥವಾ ಗ್ರೇಟೆಸ್ಟ್ ಅಂತ ಕರೀತಾರೆ. ನಿಮಗೆ ಗ್ರೇಟೆಸ್ಟ್ ಅಂತಲೇ ಕೊಟ್ಟಿದ್ದಾರೆ. ಹೈಯೆಸ್ಟ್ ಅಂದರೆ ದೊಡ್ಡದು, ಗ್ರೇಟೆಸ್ಟ್ ಅಂದ್ರೂ ದೊಡ್ಡದೆ. ಸೊ ಇದೆರಡು ಒಂದೇ ಅರ್ಥ, ಸರಿನಾ? ಅವರೇ ಅಲ್ಲೇ ಕೊಟ್ಟಿದ್ದಾರಲ್ವ. ಆಗಿದೆಯಾ? ಸೊ ಅಮ್ಮನ ಏನು ಹೇಳಿದ್ದು? ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಲರ್ನ್ಡ್ ಅಬೌಟ್ 4 ಡಿಜಿಟ್ ನಂಬರ್ಸ್. ಐ ನೋ that the smallest 4 digit number is 1000 ಮತ್ತು greatest 4 digit number is 9999. ಸೊ ಇವಾಗ ಅವ್ರು ಕೇಳ್ತಾ ಇದ್ದಾರೆ, ಇಸ್ 1000 ಸ್ಮಾಲೆಸ್ಟ್ ನಂಬರ್ 4 ಡಿಜಿಟ್ ನಂಬರಾ ಇಲ್ವಾ ಅಂತ ಕ್ವೆಶನ್ ಕೇಳ್ತಾ ಇದ್ದಾರೆ. ಇವಾಗ ನೀನು ಹೆಂಗೆ ಕಂಡುಹಿಡಿತೀಯಾ? -1 ಮಾಡು, ಸರಿನಾ? -1 ಮಾಡಿದಾಗ ಎಷ್ಟು ಬರುತ್ತೆ?
ಆಮೇಲೆ ಓಕೆ ಏನಾಗಲ್ಲ ಇದು ಆ್ಯಕ್ಚುಲಿ ಇದಕ್ಕೆ -1 ಮಾಡಬೇಕು ಕರೆಕ್ಟಾ, ಯಾಕಂದರೆ ಬಾರೋ ಮಾಡಿಬಿಟ್ಟಿದ್ದೀವಿ. ಇದು -1 ಆಟೋಮೆಟಿಕ್ಕಾಗಿ ಆಗಲ್ಲ, ಅದಕ್ಕೆ ಇಲ್ಲಿಂದ ಬಾರೋ ಮಾಡ್ತೀವಿ ಅಲ್ವಾ. ಇದು -1 ಆದಾಗ 9 ಆಗುತ್ತೆ, ಅಂದರೆ 10 - 1. ಸೊ ಆ 9 ಹಾಗೆ ಬರ್ಕೊತೀವಿ. ಇಲ್ಲೂ ಅದೇ ಥರ -1 ಆಗಲ್ಲ, ಮತ್ತೆ ಬಾರೋ ಮಾಡ್ಕೊತೀವಿ. 10 - 1 9, ಆ 9ನ ಹಾಗೆ ಬರ್ಕೊತೀವಿ. ಸೊ ಇದು ಆಲ್ರೆಡಿ 1 ಹೋಗ್ಬಿಟ್ಟಿದೆ ಈ ಬಾರೋ ಮಾಡಿರೋದ್ರಿಂದ. ಸೊ ಆನ್ಸರ್ 999 ಬಂದಿದೆಯಾ. ನಾವು ತೊಗೊಂಡಿರೋ ನಂಬರ್ ಬಂದು 4 ಡಿಜಿಟ್ ನಂಬರ್. ಮೈನಸ್ ಮಾಡಿದಾಗ ನಮಗೆ 3 ಡಿಜಿಟ್ ನಂಬರ್ ಬಂದ್ಬಿಟ್ಟಿದೆ ಅಲ್ವಾ. ಸೊ ಅದು ಸ್ಮಾಲೆಸ್ಟ್ ನಂಬರಾಗಿ ಇರ್ಬೋಕ್ಕೆ ಸಾಧ್ಯ ಇದೆ. ನೀನು ಬರೀ -1 ಮಾಡಿ ಚೆಕ್ ಮಾಡಬಾರ್ದು, +1 ಮಾಡಬೇಕು. ಇವಾಗ ಅದೇ ಥರ 1000 + 1 ಮಾಡಿದ್ರೆ ಎಷ್ಟಾಗುತ್ತೆ? 0 + 1 ಎಷ್ಟು ಬರುತ್ತೆ? ಅಡಿಷನ್ 0 + 1 0 + 1 0 ಆಗಲ್ಲ, 1 ಬರುತ್ತೆ. ಅಡಿಷನ್ ಅಲ್ವಾ, ಅದಕ್ಕೆ 1 ಬರುತ್ತೆ. 0 ಜೊತೆಗೆ ಏನೇ ನಾವು ಅಡಿಷನ್ ಮಾಡಿದ್ರು ಅಡಿಷನ್ ಮಾಡೋ ನಂಬರೇ ಬರೋದು. ಸರಿನಾ? ಅದನ್ನು ಜ್ಞಾಪಕ ಇಟ್ಕೊ, ಮರಿಬೇಡ. 0 + 1 = 1. 0 ಹಾಗೆ ಬರ್ಕೊತೀಯ, ಈ 0ನೂ ಹಾಗೆ ಬರ್ಕೊತೀಯ, ಈ 1 ಹಾಗೆ ಬರ್ಕೊತೀಯ. ಕರೆಕ್ಟಾ? 1001. ಸೊ ಇದು 4 ಡಿಜಿಟ್ ನಂಬರೇ, ಬಟ್ ಇದಕ್ಕಿಂತ ಕಮ್ಮಿ ನಂಬರ್ 1000 ಅಲ್ವಾ. ಸೊ ಹೆನ್ಸ್ ಪ್ರೂವ್ಡ್ 1000 ಇಸ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಅಂತ. ಅರ್ಥ ಆಯ್ತಾ? ಸೊ ಇನ್ಮೇಲೆ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ ಇವಾಗ ಇಷ್ಟೊತ್ತು ಬರ್ಸಿದ್ನಲ್ಲ, ಅದನ್ನು ನೋಡಿಬಿಟ್ಟೆ ಪಟ್ ಅಂತ ಹೇಳಬೇಕು. ಅರ್ಥ ಆಗಿದೆಯಾ? ಸೊ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಅಂದರೆ ಇವಾಗ ಗ್ರೇಟೆಸ್ಟ್ ಅಂತ ಅಂದರೆ 0 to 9 ಅಲ್ಲಿ 9 ಅಲ್ವಾ. ಇವಾಗ ಅವ್ರು ಕೇಳಿದ್ರು 4 ಡಿಜಿಟ್ ನಂಬರ್ ಕೇಳ್ತಾ ಇದ್ದಾರೆ. ನೀನು ಇನ್ಮೇಲೆ ಹೆಂಗೆ ಬರೀಬೇಕು ಅಂತಂದರೆ 0 to 9 ಬರೀಬೇಕು ಅಲ್ವಾ. 4 ಡಿಜಿಟ್ ಕೇಳಿದ್ದಾರೆ, ಕರೆಕ್ಟ್ ಅಲ್ವಾ. ಇದು ಗ್ರೇಟೆಸ್ಟ್ ಅಂದರೆ 0 ಇಂದ 9 ಅಲ್ಲಿ 9 ಒನ್ಸ್ ಜಾಗದಲ್ಲಿ 9 ಬರ್ತಿದ್ದೀನಿ. ಟೆನ್ಸ್ ಜಾಗದಲ್ಲಿ 0 to 9 ಅಲ್ಲಿ ದೊಡ್ಡ ನಂಬರ್ ಅಂದರೆ 9, ಅದನ್ನು ಬರ್ಕೊತೀನಿ. ಹಂಡ್ರೆಡ್ಸ್ ಜಾಗದಲ್ಲೂ ದೊಡ್ಡ ನಂಬರ್ ಅಂದರೆ 0 to 9 ಅಲ್ಲಿ 9. ಇದನ್ನು ದೊಡ್ಡ ನಂಬರ್ ಕೇಳ್ತಾ ಇದ್ದಾರೆ. ದೊಡ್ಡ ನಂಬರ್ 8 9 ಅಲ್ವಾ. ಸೊ 9 ಬರೆದು ಬಿಡ್ತೀನಿ. ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಇಸ್ 9999. ಅದನ್ನೇ ನಾನು ಬರ್ಸಿದ್ದಲ್ವ ಇಲ್ಲಿ, ಹೈಯೆಸ್ಟ್ 4 ಡಿಜಿಟ್ ನಂಬರ್ ಅಂತ. ಇದು ಹೈಯೆಸ್ಟ್ ಗ್ರೇಟೆಸ್ಟ್ ಎರಡೂ ಒಂದೇ. ಸೊ ಅದನ್ನೇ ಇಲ್ಲೂ ಬರ್ಸಿದ್ದೀನಿ, ಕರೆಕ್ಟಾ. ಸ್ಮಾಲೆಸ್ಟ್ ಬರಿಬೇಕಾದ್ರೆ ಇದನ್ನು ತೊಗೊತಾ ಬರಬೇಕು. ಫಸ್ಟ್ ನಂಬರ್ಗೆ ಮಾತ್ರ 0 ಹಾಕಬಾರ್ದು, ಯಾಕಂದರೆ 0 ಹಾಕ್ಬಿಟ್ರೆ ಫುಲ್ ವ್ಯಾಲ್ಯೂ 0 ಆಗಿಬಿಡುತ್ತೆ. ಅದು ಬದಲು 1 2 ಆ ಥರ ಟ್ರೈ ಮಾಡ್ತಾ ಬರಬೇಕಷ್ಟೆ. ಯಾವಾಗಲೂ 0 ಬರಲ್ಲ, 1 ಬರುತ್ತೆ ಸ್ಮಾಲೆಸ್ಟ್ ನಂಬರಲ್ಲಿ. ಇವಾಗ ಅದೇ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಅಂದರೆ 1000 ಅಲ್ವಾ. ಇಲ್ಲಿ ನಾವು ಇಷ್ಟು ಮಾಡಿದ್ವಿ ಅಲ್ವಾ. ಸ್ಮಾಲೆಸ್ಟ್ 1000 ಅಂತ ಗೊತ್ತಾಯ್ತಲ್ವಾ. ಇದರಲ್ಲಿ 1 2 3 4 ಇತ್ತು. ಸ್ಮಾಲೆಸ್ಟ್ ಅಂದರೆ ಇದಕ್ಕೆ 0, ಇದಕ್ಕೆ ಸ್ಮಾಲೆಸ್ಟ್ ಅಂದರೆ 0, ಇದಕ್ಕೆ ಸ್ಮಾಲೆಸ್ಟ್ ಅಂದರೆ 0, ಇದಕ್ಕೂ ಸ್ಮಾಲೆಸ್ಟ್ 0 ಅಂತ ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಅದು ಬರೀ ಗ್ರೇಟೆಸ್ಟ್ ನಂಬರ್ಗೆ ಮಾತ್ರ ಇದು ಸಪ್ರೇಟ್, ಇದು ಸಪ್ರೇಟ್, ಇದು ಸಪ್ರೇಟಾಗಿ ಮಾಡಬೇಕು. ಸ್ಮಾಲೆಸ್ಟ್ ನಂಬರಲ್ಲಿ ಇವಾಗ ಇದಿಷ್ಟೂ ಸಪ್ರೇಟಾಗೆ ಮಾಡಿದ್ಯಾ ನೀನು, ಇದು ಎಲ್ಲ.
ಆದರೆ ಲಾಸ್ಟ್ ನಂಬರ್ ಒಂದು ಬರುತ್ತಲ್ಲ ಅದಕ್ಕೆ ಮಾತ್ರ ಇದನ್ನು ಅಪ್ಲೈ ಮಾಡಬಾರ್ದು. 0 to 9 ಕಮ್ಮಿ ಇರೋದು ಏನೋ 0, ಸೊ 0 ಬರಿಬೇಕು ಅಂತ ತಗೋಬಾರ್ದು. ಲಾಸ್ಟ್ ಒಂದೇ ಒಂದು ನಂಬರ್ಗೆ ಈ ಕಡೆಯಿಂದ ತಾನೇ ನಾವು ಮಾಡ್ಕೊಂಡು ಹೋಗೋದು. ಲಾಸ್ಟ್ ಒಂದು ನಂಬರ್ಗೆ ಮಾತ್ರ ಆ ಥರ ಮಾಡಬಾರ್ದು. ಮಾಡಿಬಿಟ್ರೆ ಇವಾಗ 4 0 ಹಾಕಿದ್ರೆ ಆನ್ಸರ್ ಒಂದೇ 0ನ, 3 0 ಹಾಕಿದ್ರೂ ಒಂದೇ 0ನೇ. ಇದನ್ನೇನಂತ ಓದ್ತೀಯ? ನೀನು ಎಷ್ಟು 1000 0 ಹಾಕಿದ್ರೂ ಆನ್ಸರ್ ಬರೀ ಒಂದೇ 0ನೇ. ನಿನಗೆ 1000 100 ಅದಕ್ಕೆಲ್ಲ ಏನು ವ್ಯಾಲ್ಯೂ ಇಲ್ಲ. ಸೊ ಒಂದೇ 0ನೇ ಹೇಳ್ತೀಯ. ಸೊ 0 ಹಾಕಬಾರ್ದು. ಅದಕ್ಕೆ ನಾನೇನಂದಿದ್ದು, ನೆಕ್ಸ್ಟ್ 1 ಹಾಕಬೇಕು ಅಂತ ಅಂದಿದ್ದು. ಸರಿನಾ? ಸ್ಮಾಲೆಸ್ಟ್ ನಂಬರ್ಗೆ ಯಾವಾಗಲೂ ಕೇಳಿದ್ರೆ ಫಸ್ಟ್ ಪ್ಲೇಸಲ್ಲಿ 1 ಇರಬೇಕು. ಮಿಕ್ಕಿದ ಎಲ್ಲ ಜಾಗದಲ್ಲಿ ಎಷ್ಟು ನಂಬರ್ ಕೇಳ್ತಾರೋ ಮಿಕ್ಕಿದ್ದಲ್ಲೆಲ್ಲ 0 ಇರಬೇಕು. ಅದೇ ಹೈಯೆಸ್ಟ್ ಅಂದರೆ ಎಲ್ಲನೂ 9 ಇರುತ್ತೆ. ಅರ್ಥ ಆಗಿದೆಯಾ ಇದು ಫುಲ್ಲು? ನಾನು ಇದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇಷ್ಟೊತ್ತು. ನಿನಗೆ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ತಾನೆ? ಸೊ ಇನ್ಮೇಲೆ ಇಲ್ಲಿವರೆಗೂ ಬರ್ಸಿದ್ನಲ್ಲ ಆವಾಗಲೇ ಮತ್ತೆ ಇದು ಇಲ್ಲಿವರೆಗೂ ಜ್ಞಾಪಕ ಇಟ್ಕೊಂಬಿಡು. ಇನ್ಮೇಲೆ ಪಟ್ ಅಂತ ಕೇಳಿದ್ರೆ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್ ಅಂದರೆ ಪಟ್ ಅಂತ ಇದನ್ನು ಬರಿಬೇಕು. ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಅಂತಂದರೆ 999 ಬರಿಬೇಕು. ಸೊ ಆ ಥರ ಟಕ್ ಟಕ್ ಅಂತ ಬರಿಬೇಕು. ಯಾಕೆ ಹಿಂಗೆ ಬಂತು, ಯಾಕೆ ಹಂಗೆ ಬಂತು ಅಂತ ನಿನಗೆ ಅರ್ಥ ಆಗಿದೆ ಇವಾಗ ಅಲ್ವಾ? ಸೊ ಇನ್ಮೇಲೆ ಡೈರೆಕ್ಟಾಗಿ ಬರಿಬೇಕು. ಅರ್ಥ ಆಯ್ತಾ? ಸೊ ಅವರೆಲ್ಲ ಏನು ಹೇಳಿದ್ದಾರೆ? ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಇಸ್ 9999 ಬರೆದಿದ್ದಾರೆ. ಸೊ ಪಕ್ಕದಲ್ಲಿ ಟೇಬಲಲ್ಲಿ ಬರೆದಿದ್ದಾರೆ ನೋಡು. ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಬಂದು 1000, ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಬಂದು 9999. ಸರಿನಾ? ಪೇಜ್ ನಂಬರ್ 8 ಮನೆ ಇದೆಯಲ್ಲ, ಆ ಮನೆ ಕೆಳಗೆ ಒಂದು ಚಿಕ್ಕದು ಟೇಬಲ್ ಇದೆಯಲ್ಲ ಬ್ಲೂ ಕಲರ್, ಅದು ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ 1000, ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ 9999. ಸರಿನಾ? ಸೊ ಆದರೆ ಇಲ್ಲ ಅಮ್ಮನವರಪ್ಪ ಹೇಳಿದ್ದೇನು, ಪಾಸ್ವರ್ಡ್ ಬಂದು 5 ಡಿಜಿಟ್ ಪಾಸ್ವರ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಇವಾಗ ನಮಗೆ ಇಲ್ಲಿ ಟೇಬಲ್ ಕೊಟ್ಟಿರೋದು 4 ಡಿಜಿಟ್ ಅಲ್ವಾ? 4 ನಂಬರ್ ಇರೋದು ಇದು ಎರಡೂ 4 ಡಿಜಿಟೇನೆ. ಒಂದು ಚಿಕ್ಕದು ಒಂದು ದೊಡ್ಡ ನಂಬರು. ಆದರೆ ನಮಗಿಲ್ಲಿ ಪಾಸ್ವರ್ಡ್ ಬೇಕಾಗಿರೋದು 5 ಡಿಜಿಟ್ ನಂಬರ್ ಅಲ್ವಾ? ಸೊ 5 ಡಿಜಿಟ್ ನಂಬರ್ ಇವಾಗ ನಾನು ಇಷ್ಟೊತ್ತು ವರ್ಕ್ ಮಾಡಿ ತೋರಿಸ್ದೆ ಅಲ್ವಾ? ಸೊ ನಂಗೆ ಆಲ್ರೆಡಿ ಗೊತ್ತಿದೆ. ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಯಾವುದು? ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಕೇಳ್ತಿರೋದು ನಾನು. ಅದು 4 ಡಿಜಿಟ್ ಆಯಿತು. ಇದು 4 ಡಿಜಿಟ್ 1000. ಕರೆಕ್ಟ್. ಸರಿನಾ? ಸೊ ಪಾಸ್ವರ್ಡ್ ಬಂದು 10,000 ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡು. ಇಟ್ ಇಸ್ ರೆಡ್ ಆಸ್ 10,000 ಅಂತ. ನಾನು +1 ಮಾಡಿ -1 ಮಾಡಬೇಕು ಅಂತ ಅಂದಿದ್ನಲ್ಲ, ಅವರು ಅದನ್ನೇ ಹೇಳಿದ್ದಾರೆ. ಅವರಪ್ಪ ಏನು ಹೇಳಿದ್ದಾರೆ? ಓಕೆ, ಲೆಟ್ ಅಸ್ ಆ್ಯಡ್ 1 ಟು ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್. ಲಾರ್ಜೆಸ್ಟ್ ನಂಬರ್ ಇವಾಗ 1000 ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್. ಇದು ಸ್ಮಾಲೆಸ್ಟ್ ಹೈಯೆಸ್ಟ್ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಅಲ್ವಾ? ಇದಕ್ಕೆ ನಾವು 1 ಆ್ಯಡ್ ಮಾಡಿದ್ರೆ 9 + 1 10, ಮತ್ತು 9 + 1 10, 9 + 1 10, 9 + 1 10. ಸೊ ಇದು ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್. ಕರೆಕ್ಟಾ? ಇದಕ್ಕೆ +1 ಮಾಡಿದ್ರೆ ನನಗೆ ಆನ್ಸರ್ ಬರುತ್ತಲ್ಲ 10,000. ಇದು ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್. ಅರ್ಥ ಆಯ್ತಾ? ಇನ್ ಕೇಸ್ ನೀನು ಮರ್ತೋದ್ರೆ ಹಿಂಗೆ ಜ್ಞಾಪಕ ಇಟ್ಕೋಬೋದು. ಇವಾಗ ಇದೊಂದು ನಂಬರ್ ಬಂದಿದೆ ಅಲ್ವಾ? ಇದನ್ನು -1 ಮಾಡಿದ್ರೆ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಆಗುತ್ತೆ. +1 ಮಾಡಿದ್ರೆ
ಹಾಂ ಆ ಥರ. ನಿನಗೆಲ್ಲ ಕನ್ಫ್ಯೂಸ್ ಆಗ್ತಾಯಿದೆ ಅಂತಂದರೆ ನಾನು ಟೇಬಲ್ ಇವಾಗ ಕೊಟ್ಟನಲ್ಲ ಅದನ್ನು ಜ್ಞಾಪಕ ಇಟ್ಕೋ ಸಾಕು, ಸರಿನಾ? ಇವಾಗ ಅವರು ಹಾಗೆ ಹೇಳ್ತಾ ಇದ್ದಾರೆ. 9999ಗೆ +1 ಮಾಡಿದಾಗ 10,000 ಬಂದಿದೆ ಅಂತ ನೆಕ್ಸ್ಟ್ ಪೇಜಲ್ಲಿ ತೋರಿಸಿದ್ದಾರೆ, ಫಸ್ಟ್ 2 ಲೈನ್ಸಲ್ಲಿ. ಕರೆಕ್ಟಾ? ಸೊ ಪಾಸ್ವರ್ಡ್ ಬಂದು 10,000. ಗೊತ್ತಾಯ್ತಾ ಇಲ್ಲಿವರೆಗೂ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ರೀಡಿಂಗ್ ಆ್ಯಂಡ್ ರೈಟಿಂಗ್ 5 ಡಿಜಿಟ್ ನಂಬರ್ಸ್ ಇನ್ ದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಂತ ಕೊಟ್ಟಿದ್ದಾರೆ. The place value chart for a 5 digit numbers has 2 periods. Ones period ಬಂದು thousands. Ones period has 3 places, ones, tens, hundreds. Thousands has 2 places, 1000, 10,000. ಸೊ ಇದು ಆಲ್ರೆಡಿ ನಮಗೆ ಗೊತ್ತಿದೆ ಅಲ್ವಾ. ಇವಾಗ 5 ಡಿಜಿಟ್ ನಂಬರ್ ಇದೆ. ಸೊ ಇದನ್ನೇನಂತ ಕರಿತೀವಿ? ಒನ್ಸ್ ಅಂತ ಕರಿತೀವಿ. ಇದು ಟೆನ್ಸ್, ಇದು 100 ಅಲ್ವಾ. ಆಮೇಲೆ ಇದನ್ನು 1000 ಅಂತ ಕರಿತೀವಿ. TH ಅಂತ ಬರ್ಕೊತೀನಿ. ಇದನ್ನು TTH ಅಂತ ಬರ್ಕೊತೀನಿ. ಇದು ಆಲ್ರೆಡಿ ಇದು ಹೆಸರೆಲ್ಲ ಗೊತ್ತಿದೆ ಅಲ್ವಾ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ 8, 6, 7, 8, 9 ಇದನ್ನು ವರ್ಡ್ಸಲ್ಲಿ ಹೆಂಗೆ ಬರೀತೀಯ? ಅಲ್ಲ ಇದು ಎರಡು ಒಂದೇ ಜಾಗ. ನಾನು ನಿಂಗೆ ಅದನ್ನ ಅವತ್ತೇ ಅದಕ್ಕೆ ಅಂದಿತ್ತು. ವೆಲ್ಕಮ್, ವೆರಿ ಗುಡ್. 789 ಕರೆಕ್ಟಾ? ವರ್ಡ್ಸಲ್ಲಿ ನಿಂಗೆ ಹೇಳಕ್ಕೆ ಬರುತ್ತೆ ತಾನೆ. ಸೊ ಅವ್ರು ಕೊಟ್ಟಿರೋದನ್ನ ವರ್ಡ್ಸಲ್ಲಿ ಹಂಗೆ ಹೇಳ್ತೀಯ. ಇಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ? 2, 3, 7, 5, 2. ಇವಾಗ 3 ನಂಬರ್ಸ್ ಆದಮೇಲೆ ಕಾಮ. ಇವಾಗ ಇದನ್ನೇನಂತ ಓದ್ತೀಯ? ವೆರಿ ಗುಡ್. ನೆಕ್ಸ್ಟ್ ನಂಬರ್ ಬಂದು 38905. ತಪ್ಪು 5. ನೆಕ್ಸ್ಟ್ 73984. ವೆರಿ ಗುಡ್. ನೆಕ್ಸ್ಟ್ ಒನ್ 87219. ವೆರಿ ಗುಡ್. ಸೊ ನೆಕ್ಸ್ಟ್ ಇತ್ತು ಇದು 5th ಒನ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಾ? 6th ಒನ್ ತಪ್ಪು. ಇದು 100, ಇದು ಒನ್ಸ್, ಇದು ಟೆನ್ಸ್. ಅಲ್ಲ, ಇದು ಕರೆಕ್ಟ್. ಇದು ನೀನು ಹೇಳಿರೋದು ಕರೆಕ್ಟು. ಈ 3 ತಪ್ಪು ಹೇಳಿದ್ಯಾ.
ವೆರಿ ಗುಡ್. ಇದು ವೆರಿ ಗುಡ್. ಇದು ವೆರಿ ಗುಡ್. ಇದು ಓಕೆ. ಲಾಸ್ಟ್ ಒನ್. ವೆರಿ ಗುಡ್. ಇವಾಗ ಅರ್ಥ ಆಗಿದೆಯಾ? 5 ಡಿಜಿಟ್ ವರ್ಡ್ಸಲ್ಲಿ 5 ಡಿಜಿಟ್ ಹೈಯೆಸ್ಟ್ ಗ್ರೇಟೆಸ್ಟ್ ನಂಬರ್, ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಎಲ್ಲ ಗೊತ್ತಾಗಿದೆಯಾ? ಸೊ ಲಾಸ್ಟಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಪೇಜ್ ನಂಬರ್ 9ಅಲ್ಲಿ 99,999 ಅಲ್ವಾ? ಟು ರೈಟ್ ದ ನಂಬರ್ಸ್ ಆಯ್ತಲ್ವ? ಇವಾಗ ಅದನ್ನೇ ಅಲ್ವಾ ಓದಿದ್ದು? 23 ಮೇಲ್ ಟೇಬಲಲ್ಲಿ ಏನು ಕೊಟ್ಟಿದ್ದಾರೋ ಸೇಮ್ ನಂಬರೇ ಇಲ್ಲಿ ಕೆಳಗೂ ಕೊಟ್ಟಿದ್ದಾರೆ. 23,752, 38,905, 73,984, 87,219 ಸೇಮ್ ನಂಬರ್ಸ್ನ ಇಲ್ಲಿ ವರ್ಡ್ಸಲ್ಲಿ ಬರೆದಿದ್ದಾರೆ. ಅದಕ್ಕೆ ಎರಡು ಒಂದೇನೆ, ಸರಿನಾ? ಲಾಸ್ಟ್ 3-4 ಲೈನಲ್ಲಿ ಏನು ಕೊಟ್ಟಿದ್ದಾರೆ? ಈ ನಂಬರ್ ಕೊಟ್ಟಿದ್ದಾರಲ್ವ, ಇದನ್ನ ಹೆಂಗೆ ಓದೋದು? ಇದು ಗ್ರೇಟೆಸ್ಟ್ 5 ಡಿಜಿಟ್ ನಂಬರಾ ಇಲ್ವಾ? ವೆರಿ ಗುಡ್. So it can be shown in the place value chart given here and read as 99,999. So ಇದು ones, ಇದು tens, ಇದು 100, ಇದು 1000, ಇದು 10,000. ಅರ್ಥ ಆಗಿದೆ ಅಲ್ವಾ ಇದು? Sometimes we leave a short space between two periods instead of using a comma. ಸೊ ಒಂದೊಂದ್ಸತಿ ಇಲ್ಲಿ ನಾನು ಕಾಮ ಹಾಕಕ್ಕೆ ಹೇಳ್ಕೊಟ್ಟಿದ್ದೀನಲ್ವಾ? ಫಸ್ಟ್ ಈ ಕಡೆಯಿಂದ 3 ನಂಬರ್ ಆಗಿದ ತಕ್ಷಣ ಕಾಮ. ನಿಂಗೆ ಸದ್ಯಕ್ಕೆ ಇಷ್ಟೇ ಬರೋದು. 6 ಡಿಜಿಟ್ ನೀನು ಓದೋದಾಗಿದ್ದರೆ ಅವಾಗ ನೀನು ಏನು ಹಾಕಬೇಕು? ಇವಾಗ ಫಾರ್ ಎಕ್ಸಾಂಪಲ್ 6 ಡಿಜಿಟ್ ಇದೆ ಅಲ್ವಾ? ಹೀಗೆ ಹೋಗಬೇಕು. 3 ನಂಬರ್ಸ್ ಆಗಿದ ತಕ್ಷಣ ಕಾಮ ಹಾಕ್ತೀಯ. ನೆಕ್ಸ್ಟ್ ಎಲ್ಲ ಬರೀ 2 ನಂಬರ್ಸ್ ಅಷ್ಟೆ. ಅರ್ಥ ಆಯ್ತಾ? ಫಸ್ಟ್ ಮಾತ್ರ 3, ಆಮೇಲೆ ಎಲ್ಲನೂ 2ನೇ ಹಾಕ್ಕೊಂಡು ಹೋಗ್ಬೇಕು. ಎಷ್ಟೇ ನಂಬರ್ಸ್ ಇರಲಿ, ಒಂದು 20 ನಂಬರ್ ಕೊಟ್ಟಿದ್ರೂ 2ನೇ ಹಾಕ್ಕೊಂಬರ್ಬೇಕು. ಫಸ್ಟ್ ನಂಬರ್ ಮಾತ್ರ 3 ನಂಬರ್ಸ್. ಅರ್ಥ ಆಯ್ತಾ? ಆ ಥರ ಇದ್ದರೆ ನಿಂಗೆ ಓದೋದಕ್ಕೆ ಈಸಿ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಈ ಥರ ಇತ್ತ ನಂಬರು. ಇದು 99,999 ಕರೆಕ್ಟಾ? ಇಲ್ಲಿರೋದು ಲ್ಯಾಕ್ ಅಂತ ಹೇಳಿದ್ದೆ ಕರೆಕ್ಟಾ? ಇದು 2 ನಂಬರ್ ಬರುತ್ತೆ, ಅದಾದಮೇಲೆ ಕಾಮ ಅಲ್ವಾ? ಸೊ ಇಲ್ಲಿ ಏನೂ ಇಲ್ಲ ಅಂದರೆ 9 ಅಲ್ವಾ ಇದು? ಸೊ 9,99,999 ಓದೋದಕ್ಕೆ ಈಸಿ ಆಗಲಿ ಅಂತ ಕಾಮ ಹಾಕೋದಷ್ಟೇ. ಅರ್ಥ ಆಯ್ತಾ? ನಾನು ಕಾಮ ಹಾಕೋದಿಲ್ಲ ಅಂತಂದರೆ ಜಾಗ ಬಿಡಬೇಕು. ಈ ಕಾಮ ಬದಲು ಜಾಗ ಬಿಡಬೇಕು. ಅರ್ಥ ಆಯ್ತಾ? ಅವ್ರು ಅದನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ. ಸಮ್ಟೈಮ್ಸ್ ವಿ ಲೀವ್ ಅ ಶಾರ್ಟ್ ಸ್ಪೇಸ್ ಬಿಟ್ವೀನ್ 2 ಪೀರಿಯಡ್ಸ್ ಅಂದರೆ ಕಾಮ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಅ ಕಾಮ. ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇದನ್ನೇನಂತ ಓದ್ತೀಯ? ತಪ್ಪು 1 ಎಷ್ಟು ನಂಬರ್ ಇದೆ ನೋಡು? ಹ್ಞೂ 5 ನಂಬರಿಗೆ ಲಾಕ್ ಬರುತ್ತಾ? ಇಲ್ಲಿದೆಯಲ್ಲ 1 2 3 4 5. ಇವಾಗ ಇದು 5 ಬಂದು ಒನ್ಸ್, 7 ಬಂದು ಟೆನ್ಸ್, 4 ಬಂದು 100.
ಇದು 1000, ಇದು 10,000 ಅಲ್ವಾ? ಮತ್ತು ಲ್ಯಾಕ್ ಹಿಂಗೆ ಬರುತ್ತೆ. ಕರೆಕ್ಟಾ? ಅರ್ಥ ಆಗಿದೆಯಾ? ಕರೆಕ್ಟ್ ನೀನು ಹೇಳಿದ್ದು. ಡೌಟ್ ಇಲ್ಲದೆ ಅರ್ಥ ಆಗಿದೆಯಾ ಇಲ್ಲಿವರೆಗೂ? ಏನು ಡೌಟ್ ಇಲ್ಲ ಅಲ್ವಾ ಇದರಲ್ಲಿ? ಸೊ ಇನ್ನೊಂದು 5-10 ಮಿನಿಟ್ಸ್ ತೊಗೊತೀನಿ ಅದ್ರದ್ದು ಕಂಟಿನ್ಯೂಷನ್. ಅದಕ್ಕೋಸ್ಕರ ಪೇಜ್ ನಂಬರ್ 10 ಏನು ಕೊಟ್ಟಿದ್ದಾರೆ ಎಕ್ಸಾಂಪಲಲ್ಲಿ? ಫಸ್ಟ್ ಒನ್, ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ನ್ಯೂಮರಲ್ಸ್ ಯೂಸಿಂಗ್ ಅ ಪ್ಲೇಸ್ ವ್ಯಾಲ್ಯೂ ಚಾರ್ಟ್. ಆಮೇಲೆ ಏನು ಕೊಟ್ಟಿದ್ದಾರೆ ಅದು? ಆ್ಯಂಡ್ ಸಪ್ರೇಟ್ ಪೀರಿಯಡ್ಸ್ ಯೂಸಿಂಗ್ ಕಾಮಾಸ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ? 61,723. ಹೆಂಗೆ ಬರೆಯೋದು ಇದನ್ನು? ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಂತಂದರೆ ಇವಾಗ ಇದು 10,000, 1000, 100, ಟೆನ್ಸ್, ಒನ್ಸ್ ಇಷ್ಟಿದೆ. ಸೊ ಇವಾಗ ಫಸ್ಟ್ ಒನ್ ಹೇಳ್ತೀಯಾ ಹೆಂಗೆ ಬರೀಬೇಕು ಅಂದರೆ 61,000 ಎಲ್ಲಿ ಬರೀಬೇಕು? ಓಕೆ, ಓಕೆ, 723. ಓಕೆ, ಓಕೆ, ಅರ್ಥ ಆಯ್ತಾ? ಇದನ್ನು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಂತ ಹೇಳ್ತೀವಿ. ಅಂದರೆ ಯಾವ್ದು ಎಲ್ಲೆಲ್ಲಿ ಬರಬೇಕು ಅನ್ನೋದು ಈ 10,000, 1000, 100, ಟೆನ್ಸ್, ಝೀರೋಸ್ ಹೇಳುತ್ತೆ. ಅದಕ್ಕೋಸ್ಕರ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇನ್ಮೇಲೆ ಮ್ಯಾಥ್ಸಲ್ಲಿ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಂತ ಕೇಳಿದ್ರೆ ಈ ಟೇಬಲ್ ಬರೀಬೇಕು. ಒಂದು ನಂಬರ್ ಕೊಟ್ಬಿಟ್ಟಿರ್ತಾರೆ, ಇದಕ್ಕೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬರೀರಿ ಅಂದರೆ ಈ ಥರ ಬರೀಬೇಕು. ಸರಿನಾ? ಇದ್ರ ಜೊತೆಗೆ ಅವ್ರು ಏನು ಹೇಳ್ತಾ ಇದ್ದಾರೆ? ಈ ನಂಬರ್ಸಿಗೆ ಕಾಮ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. 61,723 ನಾನು ನಿಂಗೆ ಆಲ್ರೆಡಿ ಹೇಳಿದ್ದೆ, ಈ ಕಡೆಯಿಂದ ಕಾಮ ಹಾಕ್ಕೊಂಡು ಹೋಗ್ಬೇಕು. ಎಷ್ಟು ನಂಬರ್ ಆದಮೇಲೆ ಕಾಮ ಹಾಕಬೇಕು? ಸ್ಟಾರ್ಟಿಂಗ್ 2 ನಂಬರ್ಸಾ? ಫಸ್ಟ್ ಟೈಮ್ 3 ನಂಬರ್ಸು, ಆಮೇಲೆ ಹೋಗ್ತಾ 2 ನಂಬರ್ಸು. ಇದನ್ನು ಯಾವತ್ತೂ ಮರಿಬಾರ್ದು. ಇದನ್ನು ಫಸ್ಟ್ ಟೈಮ್ ಮಾತ್ರ 3 ನಂಬರ್ಸು, ಆಮೇಲೆ 2 ನಂಬರ್ಸು. ರೈಟಿಂದ ಲೆಫ್ಟಿಗೆ ಹೋಗಬೇಕು. ಫಸ್ಟ್ ಟೈಮ್ ಯಾವಾಗಲೂ 3 ನಂಬರ್ಸೇನೆ. ಸರಿನಾ? ಅರ್ಥ ಆಯ್ತಾ ಇದು? ಸೊ ಕಾಮ ಎಲ್ಲಿ ಹಾಕ್ತೀವಿ? ಇಲ್ಲಿ 61 ಆದಮೇಲೆ. ಸೇಮ್ ಅದನ್ನೇ ಕೊಟ್ಟಿದ್ದಾರೆ ಅಲ್ಲೂ. ಸೊ ಸೆಕೆಂಡ್ ಒನ್ ಏನಿದೆ ಓದ್ತೀಯಾ? 11,282. ಇವಾಗ ಅದೇ ಥರ ಎಲ್ಲಿ ಬರೀಬೇಕು? ಇಲ್ಲೇ 11 ಬರೆದು ಬಿಡ್ಬೇಕಾ? ಬರೀ ಒಂದು ನಂಬರ್ ಅಷ್ಟೇ ಬರೆಯೋಕ್ಕಾಗೋದು. 11ಅಲ್ಲಿ 2 ಬರುತ್ತಲ್ಲ, 1 ಅಂತ, 1 ಅಷ್ಟೇ ಬರೆಯೋಕ್ಕಾಗತ್ತೆ ಇಲ್ಲಿ. ಮತ್ತೆ 282. ಅದೇ 282 ಕರೆಕ್ಟಾ? 11,282. ಇದು ಕಾಮ ಹಾಕಬೇಕು ಅಂತಂದರೆ ಹಿಂಗೆ ಹೋಗಬೇಕು. ಆಮೇಲೆ 3 ನಂಬರ್ ಆದಮೇಲೆ. ಕರೆಕ್ಟಾ? 11,282. ಅರ್ಥ ಆಗಿದೆಯಾ? ಆಮೇಲೆ ಥರ್ಡ್ ಒನ್ ಓಕೆ, ಓಕೆ, 1
100 ಅಂತ ಅಂದಿದ್ದಾರೆ ಅಷ್ಟೇ. ಸೊ 100 ಅಷ್ಟೇ, 0 0. ಸೊ ಕಾಮ ಎಲ್ಲಿ ಹಾಕೋದು? ರೈಟಿಂದ ಲೆಫ್ಟಿಗೆ ಹೋಗ್ಬೇಕಾದ್ರೆ 3 ನಂಬರ್ ಆದಮೇಲೆ. ಸೊ 4th ಒನ್ 90,010 ಕೊಟ್ಟಿದ್ದಾರೆ ಅಲ್ವಾ? ಸೊ 90,000 ಅದು 10,000ಅಲ್ಲಿ 9 ಬರಿಬೇಕು. ಆಮೇಲೆ 10 ಕೊಟ್ಟಿದ್ದಾರೆ. 10 ಎಲ್ಲಿ ಬರುತ್ತೆ? ಇಲ್ಲಿ 1 0 ಹಾಕಿದ್ರೆ 10 ಬರುತ್ತೆ. ಈ 2 ಪ್ಲೇಸ್ ಬಗ್ಗೆ ಅವ್ರು ಹೇಳಲಿಲ್ಲ, ಅದಕ್ಕೆ 0 0 ಹಾಕ್ಕೊತೀನಿ. 90,010 ಬಂತ. ಸೊ ಕಾಮ ಎಲ್ಲಿ ಹಾಕ್ಕೋಬೇಕು? ಎಲ್ಲಿ? ಇಲ್ಲ, ವೆರಿ ಗುಡ್. ಅರ್ಥ ಆಗಿದೆಯಾ ಇದಿಷ್ಟು? ಸೊ ಸೆಕೆಂಡ್ ಎಕ್ಸಾಂಪಲ್ ಮಾಡಿಬಿಟ್ಟು ಕ್ಲಾಸ್ ಬಿಡ್ತೀನಿ, ಸರಿನಾ? ಸೆಕೆಂಡ್ ಒನ್, ಥರ್ಡ್ ಒನ್ ಕೂಡ ಯಾಕಂದರೆ ಮತ್ತೆ ಮಾಡಬೇಕಾಗುತ್ತೆ, ಅದಕ್ಕೇ ಇವಾಗ ಹೆಂಗಿದ್ರು ನಿಂಗೆ ಅರ್ಥ ಆಗಿದೆ ಅಲ್ವಾ? ಜಸ್ಟ್ ಪಟ್ ಅಂತ ಮಾಡಿಬಿಡ್ತೀನಿ. ಎಕ್ಸಾಂಪಲ್ 2 ಅಲ್ಲಿ ಏನು ಕೊಟ್ಟಿದ್ದಾರೆ? ಮಾರ್ಕ್ ದ ಪೀರಿಯಡ್ಸ್ ಯೂಸಿಂಗ್ ಕಾಮಾಸ್ ಆ್ಯಂಡ್ ರೈಟ್ ದ ನಂಬರ್ ನೇಮ್ಸ್. ಕಾಮ ಬರಿಬೇಕು, ಜೊತೆಗೆ ವರ್ಡ್ಸಲ್ಲಿ ಬರಿಬೇಕು, ಸರಿನಾ? ಅವ್ರು ಫಸ್ಟ್ ಏನು ಹೇಳಿದ್ದಾರೆ? ಫಸ್ಟ್ ರೈಟ್ ದ ನಂಬರ್ಸ್ ಇನ್ ದ ಪ್ಲೇಸ್ ವ್ಯಾಲ್ಯೂ ಚಾರ್ಟ್, ಆಮೇಲೆ ಕಾಮ ಹಾಕಬೇಕು, ಆಮೇಲೆ ನೇಮ್ಸ್ ಬರಿಬೇಕು. ಅದರಲ್ಲಿ ಫಸ್ಟ್ ಒನ್ ಏನು ಹೇಳಿದ್ದಾರೆ? 4 2 5 3 6 ಅಲ್ವಾ? ಸೊ ಇವಾಗ 5 ನಂಬರ್ ಇದೆ. ಸೊ 10,000 1000 100. ಸೊ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಇದು 4 2 ಅವ್ರು ಹೆಂಗೆ ಕೊಟ್ಟಿದ್ದಾರೋ ಹಾಗೆ ಬರ್ಕೊತೀನಿ ಪ್ಲೇಸ್ ವ್ಯಾಲ್ಯೂ ಚಾರ್ಟಲ್ಲಿ, ಕರೆಕ್ಟಾ? ಕಾಮ ಹೆಂಗೆ ಹಾಕ್ತೀಯಾ? ಎಲ್ಲಿ? ಸೊ ವರ್ಡ್ಸಲ್ಲಿ ಹೆಂಗೆ ಹೇಳ್ತೀಯ ಅದನ್ನು? ವೆರಿ ಗುಡ್. ಸೊ ಸೆಕೆಂಡ್ ಒನ್ 50603 ಕೊಟ್ಟಿದ್ದಾರೆ. 10,000 1000 ಹಾಗೆ ಬರ್ಕೊತೀನಿ. 50603 ಸೇಮ್ ಹೆಂಗಿದೆಯೋ ಅದೇ ಥರ 5 ಬಾಕ್ಸಸಲ್ಲಿ ಬರ್ಕೊತೀನಿ. ಇದು ಕಾಮ ಹೆಂಗೆ ಹಾಕೋದು? ವರ್ಡ್ಸಲ್ಲಿ ಹೆಂಗೆ ಹೇಳ್ತೀಯ? ಇದು ಎಲ್ಲಿದೆ? ಇದು 100 ಜಾಗದಲ್ಲಿದೆಯಾ? 5 ವೆರಿ ಗುಡ್. ಸೊ ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ? 39827. ಇದಕ್ಕೆ ಪ್ಲೇಸ್ ವ್ಯಾಲ್ಯೂ ಅಂದರೆ 39827, ಕರೆಕ್ಟಾ? ಇದನ್ನು ಹಂಗೆ ಬರ್ಕೋಬೇಕು ಅಂದರೆ 39827. ಕಾಮ ಎಲ್ಲಿ ಬರುತ್ತೆ? ಸೊ ವರ್ಡ್ಸಲ್ಲಿ ವೆರಿ ಗುಡ್. ಎಷ್ಟು ನೀಟಾಗಿ ಅರ್ಥ ಆಗಿದೆ ಅಲ್ವಾ? ಏನು ಡೌಟ್ ಇಲ್ಲ ಅಲ್ವಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ರೆಪ್ರೆಸೆಂಟಿಂಗ್ 5 ಡಿಜಿಟ್ ನಂಬರ್ಸ್ ಆನ್ ದಿ ಅಬ್ಯಾಕಸ್. ಅಬ್ಯಾಕಸ್ ಅನ್ನೋದು ಗೊತ್ತಿದೆಯಾ ನಿಮಗೆ? ಕೆಳಗೆ ಪಿಕ್ಚರಲ್ಲಿ ತೋರಿಸಿದ್ದಾರೆ ನೋಡಿ, ಒಂಥರ ಚಿಕ್ಕ ವುಡನ್ ಥರ ಇರುತ್ತೆ, ಅದ್ರ ಮೇಲೆ ಒಂದೊಂದು ಕಡ್ಡಿ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ, ನಾನು 3 ಕಡ್ಡಿ ತೋರಿಸ್ತೀನಿ. ಇದನ್ನು ನನ್ನ ರೆಫ್ರೆನ್ಸಿಗೆ ಇಲ್ಲಿ ನಾನು ಬೀಡ್ಸ್ ಹಾಕ್ಕೊತೀನಿ.
ಇಲ್ಲಿ 3 ಇರೋದ್ರಿಂದ ನಾನು 100 10s 1s ತಗೊತೀನಿ. ಇವಾಗ ಇದರಲ್ಲಿ 100ಸಲ್ಲಿ ಎಷ್ಟು ಹಾಕಿದ್ದೀನಿ ಬೀಡ್ಸು? ಟೆನ್ಸಲ್ಲಿ 1ಸಲ್ಲಿ ಸೊ ಇದನ್ನೇ ಅಲ್ಲೂ ಕೊಟ್ಟಿದ್ದಾರೆ ಸರಿನಾ. ನಾನು ಇಲ್ಲಿ 3 ಡಿಜಿಟ್ ಕೊಟ್ಟಿದ್ದೀನಿ, ಅವರು 5 ಡಿಜಿಟ್ ಕೊಟ್ಟಿದ್ದಾರೆ ಸರಿನಾ. ಇದೇ ಅಬ್ಯಾಕಸ್, ಅರ್ಥ ಆಯ್ತಾ? ಸೊ ಲೆಟ್ ಅಸ್ ರೆಪ್ರೆಸೆಂಟ್ ದ ಫಾಲೋಯಿಂಗ್ 5 ಡಿಜಿಟ್ ನಂಬರ್ ಆನ್ ಅನ್ ಅಬ್ಯಾಕಸ್. ಸೊ ಇವಾಗ ನಂಬರ್ 32,715 ಕರೆಕ್ಟಾ? ಇವಾಗ ಎಷ್ಟು ಕಡ್ಡಿ ಡ್ರಾ ಮಾಡಬೇಕು? ಇಲ್ಲಿ 5 ನಂಬರ್ ಇದೆ, 5 ಕಡ್ಡಿ ಕರೆಕ್ಟಾ? ಇವಾಗ ನಿನಗೆ ಇನ್ನೊಂದು ಸತಿ ಹೇಳಿದ್ರೆ ಹೀಗೇ ಮಾಡಬೇಕು. ಸೊ ಫಸ್ಟು ಒಂದು ಲೈನ್ ಹಾಕ್ಬಿಡ್ತೀಯ ಕೆಳಗೆ, ಎಷ್ಟು ನಂಬರ್ಸ್ ಕೇಳ್ತಿದ್ದಾರೆ ಕೌಂಟ್ ಮಾಡ್ಕೊ, ಅಷ್ಟು ಕಡ್ಡಿ ಡ್ರಾ ಮಾಡಬೇಕು ಸರಿನಾ. ಆಮೇಲೆ ನೀನು ಇಲ್ಲಿ ಬರಿಬೇಕು 10,000 ಅಂತ, 1000 100 10s 1s ಇದನ್ನು ಮೆನ್ಷನ್ ಮಾಡಿಬಿಟ್ಟು ಇವಾಗ 32,000 ಇದೇ ಥರ ಫಿಲ್ ಮಾಡ್ತೀಯ. ಇದರಲ್ಲಿ 3 ಬೀಡ್ಸ್ ಸರಿನಾ. ನೆಕ್ಸ್ಟು ಇದರಲ್ಲಿ 2, ಇಲ್ಲಿ ನಂಬರ್ಸ್ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ಹಾಗೆ ಫಿಲ್ ಮಾಡ್ಕೊಳ್ತಾ ಬಾ. ಇಲ್ಲಿ 7 ಕೊಟ್ಟಿದ್ದಾರೆ, 3 4 5 6 7 ಕರೆಕ್ಟಾ. ಇಲ್ಲಿ 1, ಇಲ್ಲಿ 5 3 4 5. ಸೊ 32,715 ಕಾಮ ಇಲ್ಲಿ ಹಾಕ್ತೀಯಾ, 32,715 ವರ್ಡ್ಸಲ್ಲಿ ಹಿಂಗೆ ಹೇಳ್ತೀಯ ಕರೆಕ್ಟಾ. ಅರ್ಥ ಆಯ್ತಾ ಇದು? ಸೊ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, ಇದು ನೀನು ಹೇಳ್ತೀಯಾ? ಸೊ ಎಷ್ಟು ಡ್ರಾ ಮಾಡಬೇಕು ಕಡ್ಡಿ? ಇಲ್ಲಿ ಎಷ್ಟು ನಂಬರ್ ಇದೆಯೋ ಅಷ್ಟು ಕಡ್ಡಿ ಡ್ರಾ ಮಾಡಬೇಕು. ಸೊ 1 2 3 4 5 ಸ್ವಲ್ಪ ಗ್ಯಾಪ್ ಇರಲಿ, ಯಾಕಂದರೆ ನೀಟಾಗಿ ಕಾಣಿಸ್ಬೇಕು ಅದಕ್ಕೋಸ್ಕರ ಸರಿನಾ. ನೀನು ಹಿಂಗೆ ಬರೆದಿದ್ದ ತಕ್ಷಣ ಫಸ್ಟ್ ಏನು ಮಾಡಬೇಕು, ನೇಮ್ ಮಾಡಿಬಿಡ್ಬೇಕು, ಅರ್ಥ ಆಯ್ತಾ? ಈಸಿ ಆಗುತ್ತೆ. ಮತ್ತು ಇಲ್ಲಿ ಎಷ್ಟು ಬರಿಬೇಕು, ಇವಾಗ ಎಷ್ಟು ಬೀಡ್ಸ್ ಹಾಕಬೇಕು? 1 2 3 4 5 6 7 ಇಲ್ಲಿ. ನೆಕ್ಸ್ಟ್ ನೆಕ್ಸ್ಟ್ 1 2 3 4 ನೆಕ್ಸ್ಟ್ 1 2 4 5 6 ಕರೆಕ್ಟಾ. 73,046 ಕಾಮ 73 ಆದಮೇಲೆ ಹಾಕಬೇಕು. ಅರ್ಥ ಆಗಿದೆ ಅಲ್ವಾ ಇದು? ಏನಾನ ಡೌಟ್ ಇದೆಯಾ? ಸೊ ಅದೇ ಥರ ನೆಕ್ಸ್ಟ್ ಇದರಲ್ಲಿ ಅಬ್ಯಾಕಸ್ಸೇ ಕೊಟ್ಬಿಟ್ಟಿದ್ದಾರೆ, ನಂಬರ್ ಬರೆಯೋಕ್ಕೆ ಹೇಳ್ತಾ ಇದ್ದಾರೆ. ಕೆಳಗೆ 10,000 1000 ಎಲ್ಲನೂ ಅವರು ಬರೆದಿದ್ದಾರೆ. ಸೊ ಫಸ್ಟ್ ನಂಬರ್ ಏನು ತೋರಿಸ್ತಾ ಇದ್ದಾರೆ? 1000ಅಲ್ಲಿ ಎಷ್ಟು ಕಾಣಿಸ್ತಾ ಇದೆ? 10,000ಅಲ್ಲಿ 1 3 ಇದೆ ಅಲ್ವಾ? ಅಲ್ವಾ 1000ಅಲ್ಲಿ ಯಾವ್ದು ನೋಡ್ತಾ ಇದೆಯಾ? ಎ ಅಲ್ಲಿ ಬ್ಲೂ ಕಲರ್ 2ನೇ ಇರೋದು, 4 ಅಲ್ಲ ಅದು. ಫಸ್ಟ್ ಒನ್ ನಾನು ಹೇಳ್ತೀನಿ. ಯೆಲ್ಲೋ ಕಲರ್ 3 ಇದೆ, ಬ್ಲೂ ಕಲರ್ 2 ಇದೆ. ನೆಕ್ಸ್ಟ್ 100ಸಲ್ಲಿ ಎಷ್ಟಿದೆ ನೋಡು? 1 2 3 4 5 6 7 ಇದೆ ಕರೆಕ್ಟಾ? ನಿಂಗೂ 7 ಗೊತ್ತಾಯ್ತಾ ಇಲ್ಲ ಜಾಸ್ತಿ ಗೊತ್ತಾಗ್ತಾ ಇದೆಯಾ ನಿಂಗೆ? ಪಕ್ಕದಲ್ಲಿ 10ಸಲ್ಲಿ 1 ಇದೆ ಕರೆಕ್ಟಾ? ಆಮೇಲೆ 1ಸಲ್ಲಿ ಅದೆಂಗೆ
5 ಇದೆ ಅಲ್ಲಿ. ಹ್ಞೂ 10th ಪೇಜಲ್ಲಿ ಫಾರ್ ದಿಸ್ ವಿ ಟೇಕ್ ಅ 5 spiked abacus and put the beads as shown ಅನ್ನೋದಲ್ಲಿ ಎ. ಗೊತ್ತಾಯ್ತಾ ಯಾವುದು ಅಂತ? 10th ಪೇಜಲ್ಲಿ ಲಾಸ್ಟ್ 2 ಅಬ್ಯಾಕಸ್ ಇದೆಯಲ್ಲ 10th ಪೇಜ್ ನಂಬರಲ್ಲಿ, ಅದರಲ್ಲಿ ಫಸ್ಟ್ ಅಬ್ಯಾಕಸ್ ಮಾಡ್ತಾ ಇದ್ದೀನಿ. ಇಲ್ಲ ನೆಕ್ಸ್ಟ್ ಅಲ್ಲ, 10th ಪೇಜಿನ 2 ಅಬ್ಯಾಕಸ್ ನಾವು ಮಾಡೇ ಇಲ್ವಲ್ಲ. ಫಸ್ಟ್ ಅಬ್ಯಾಕಸ್ದು ನಂಬರ್ ಕರೆಕ್ಟಾಗಿ ಬಂದಿದೆಯಾ? 32715 ಚೆಕ್ ಮಾಡಿ ನೋಡು ಒಂದ್ಸತಿ. ಸೊ ಕಾಮ ಇಲ್ಲಿ ಹಾಕ್ತೀನಿ. ಸೊ ಅದರಲ್ಲೇ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಒಂದಿದೆಯಲ್ಲ ಅದು ಯೆಲ್ಲೋ ಕಲರ್ ಬೀಡ್ಸ್ ಎಷ್ಟಿದೆ? ಓಕೆ, ಆಮೇಲೆ 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 ಕಾಮ ಹಾಕಬೇಕು ಅಂದರೆ 73 ಆದಮೇಲೆ ಕಾಮ, ಕರೆಕ್ಟಾ? ಸೊ ಇವಾಗ ಎಕ್ಸಾಂಪಲ್ 3 11th ಪೇಜಲ್ಲಿ ಅದರಲ್ಲಿ ಫಸ್ಟ್ ಒನ್ ನಂಬರ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಏನು ಬರೀಬೇಕು? ರೈಟ್ ದ ನಂಬರ್ ಆ್ಯಂಡ್ ದ ನಂಬರ್ ನೇಮ್ ಫಾರ್ ದಿ ನಂಬರ್ ಶೋನ್ ಆನ್ ದಿ ಅಬ್ಯಾಕಸ್. ಈ ಥರ ನಂಬರ್ಸ್ ಬರೀಬೇಕು, ಜೊತೆಗೆ ವರ್ಡ್ಸು ಬರೀಬೇಕು. ಓಕೆನಾ? ಹಾಂ, ಇವಾಗ ನಂಬರ್ ಹೇಳು. ಫಸ್ಟ್ ಒನ್ನಲ್ಲಿ 1 4 2 7. ಸೊ ಕಾಮ ಇಲ್ಲಿ ಹಾಕ್ಲಾ? ಸೊ ಇದನ್ನು ವರ್ಡ್ಸಲ್ಲಿ ಏನಂತ ಓದ್ತೀಯಾ? ಹ್ಞೂ 13 14,000. ವೆರಿ ಗುಡ್. ಸೊ ಸೆಕೆಂಡ್ ಒನ್, ಸೆಕೆಂಡ್ ಅಬ್ಯಾಕಸಲ್ಲಿ ಎಷ್ಟಿದೆ? ಓಕೆ 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 ಓಕೆ. ಸೊ ಕಾಮ ಎಲ್ಲಿ ಹಾಕೋದು? ಸೊ ವರ್ಡ್ಸಲ್ಲಿ ಏನಂತ ಕರಿತೀಯ ಅದನ್ನು? ವೆರಿ ಗುಡ್. ಸೊ ಲಾಸ್ಟ್ ಒನ್ ಅಬ್ಯಾಕಸ್. ಓಕೆ ಓಕೆ ಎಷ್ಟಿದೆ? ಆಮೇಲೆ ಅಬ್ಯಾಕಸಲ್ಲಿ ಒಂದೊಂದು ಕಡ್ಡೀಲಿ ಏನೂ ಇಲ್ಲ ಅಂದರೆ 0 ಅಂತ ತಗೋಬೇಕು. ಅರ್ಥ ಆಯ್ತಾ? ಸೊ ಇದಕ್ಕೆ 50 ಆದಮೇಲೆ ಕಾಮ ಹಾಕ್ಲಾ? ಇದನ್ನೇನಂತ ಓದ್ತೀಯ? 91. ಇದು 100s ಪ್ಲೇಸ್. ಇದು ಇದು 10s ones. 50,000
ವೆರಿ ಗುಡ್. ಇವಾಗ ಅರ್ಥ ಆಯ್ತಾ ಇಲ್ಲಿವರೆಗೂ? ಸೊ ಇನ್ಮೇಲೆ ಯಾವುದೇ ನಂಬರ್ ಕೊಟ್ರು ಕಾಮ ಬರಿಬೇಕು, 5 ಡಿಜಿಟ್ ನಂಬರ್ ಅಂತಂದರೆ ಬರೀತೀಯ, ಎಲ್ಲಿ ಬರಿಬೇಕು ಅಂತ ಗೊತ್ತಿದೆ, ಕರೆಕ್ಟಾ? ವರ್ಡ್ಸಲ್ಲೂ ಬರೀತೀಯ ಅಲ್ವಾ? ಈ ಕಡೆ ಅಬ್ಯಾಕಸಲ್ಲೂ ಬರೀತೀಯ ಅಲ್ವಾ? ಗ್ರೇಟೆಸ್ಟ್ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್, 5 ಡಿಜಿಟ್ ನಂಬರ್ ಬಗ್ಗೆ ಇವಾಗ ನಿಂಗೆ ಎಲ್ಲನೂ ಗೊತ್ತಿದೆ. ಸೊ ಏನಾನ ಡೌಟ್ ಇದೆಯಾ 5 ಡಿಜಿಟ್ ನಂಬರಲ್ಲಿ? ಡೌಟ್ ಇದೆಯಾ? ಡೌಟ್ ಇದೆಯಾ? 5 ಡಿಜಿಟ್ ನಂಬರ್ಸಲ್ಲಿ ಏನಾನ ಡೌಟ್ ಇದೆಯಾ? ಸೊ ಪಕ್ಕ ಅಲ್ವಾ? ಸರಿ, ಅಷ್ಟೇ ಕ್ಲಾಸ್ ಇವಾಗ ಇಲ್ಲಿ ಮುಗಿಸ್ತೀನಿ.